जो तुम ना हो only getting on, baby. Hi guys, hi everyone, welcome back to my YouTube channel. Hi Guru, welcome back to Daily Guru. ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಜಯ್. ಸೊ ಇವತ್ತಿನ ಕಂಟೆಂಟ್ ಏನಂದ್ರೆ 100 ರೂಪಾಯಿ ನಮ್ಮ ಏರಿಯಾದಲ್ಲಿ ಏನ್ ಸಿಗುತ್ತೆ ಅಂತ ತೋರಿಸ್ಕೊಡ್ತಾರೆ ಇವ್ರಿಬ್ರು ತಿನ್ನೋದಕ್ಕೆ. ಹೌದೌದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾವು ನಮ್ಮ ಏರಿಯಾ 83 ಅಲ್ಲೇ ಅಂಡರ್ ₹100 ಅಲ್ಲೇ ಏನೇನು ತಿನ್ಬೋದು ಅಂತ ನೋಡೋಣ. ಹಾಗೆ ಮುಂದಿನ ಟಾಪಿಕ್ ಬರೋದಾದ್ರೆ, ನಾವು ಗಣೇಶ ಹಬ್ಬ ಬೇರೆ ಹತ್ರ ಬಂತಲ್ಲ, ಶ್ರೀ ವರಸಿದ್ಧಿ ವಿನಾಯಕರ ಗೆಳೆಯರ ಬಲ್ಗ ಅಂದರೆ ನಮ್ಮ ಗ್ಯಾಂಗ್ ಹೆಸರು ಅದು. ಇವಾಗ ನಾಳೆಯಿಂದ ಗಣೇಶ ಹಬ್ಬ ಬೇರೆ ಬಂತು. ನಾಳೆಯಿಂದ ಅಂದರೆ ಇನ್ನೂ 1 ವೀಕ್ ಐತೆ. ನಾಳೆಯಿಂದ ಒಂದೊಂದೇ ಬ್ಲಾಗ್ ಅಪ್ಲೋಡ್ ಬೇರೆ ಮಾಡ್ತಾಯಿದ್ದೀನಿ ನಾನು. ನೀವು ಅದನ್ನ ನೋಡಿ ನಮಗೆ ಫುಲ್ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ನನಗೂ ಸಪೋರ್ಟ್ ಮಾಡಿ, ನಮ್ಮ ಅಕ್ಕಗೂ ಸಪೋರ್ಟ್ ಮಾಡಿ, ಎಲ್ಲ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇದನ್ನ ಸ್ಟಾರ್ಟ್ ಮಾಡೋಣ. ಸೊ ಎಸ್, ಇವತ್ತು ಶ್ರಾವಣದ ಕಡೆ ಶನಿವಾರ. ಸೊ ಹಾಗಾಗಿ ಒಂದು ಪೂಜೆ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ, ಸೊ ಎಸ್, ಫಸ್ಟ್ ಇವಾಗ ನಾವು ಗೋಲ್ಗಪ್ಪಯಿಂದ ಸ್ಟಾರ್ಟ್ ಮಾಡೋಣ. ಎಸ್, 1 ಪ್ಲೇಟ್ ಗೋಲ್ಗಪ್ಪ ಬಂದುಬಿಟ್ಟು ಆಲ್ಮೋಸ್ಟ್ ನಮಗೆ ₹20 ಬೀಳ್ತೈತೆ. ಇವಾಗ ಬನ್ನಿ ಅದನ್ನ ತಿನ್ನೋಣ. ಗೋಲ್ಗಪ್ಪ ನೋಡಿ, ಇಲ್ಲ ತಿಂತ ಗೊತ್ತೇ ಆಗಿಲ್ಲ ನೋಡಿ. ಆಲ್ಮೋಸ್ಟ್ ಇವಾಗ ನಮ್ಮದು ಫೈನಲ್ ಫೇವ್ರೇಟ್ ಬರ್ತಿದೆ. ನಮಗೆ ಭಯ 2 ಎಕ್ಸ್ಟ್ರಾ ಪುರಿ ಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕ್ಯಾಮ್ರಾ ವುಮೆನ್ ಬಂದು ಸೊ ಇವಾಗ ನಾವು ₹100 ಅಲ್ಲೇ ₹20 ಗೋಲ್ಗಪ್ಪ ತಿಂತೀವಿ. ಇವಾಗ ಜಿಲೇಬಿ ತಿನ್ನೋಣ ಬನ್ನಿ. ಸಮೋಸ ಬೇರೆ ಇಲ್ಲ, ಖಾಲಿ ಆಗೈತಂತೆ. ಬರೀ ಜಿಲೇಬಿ ತಿನ್ನೋಣ, ಪರವಾಗಿಲ್ಲ. ನಮಗೆ ಇವಾಗ 100 ಅಲ್ಲೇ 20 ಇಷ್ಟ ಆಗುತ್ತೆ. ₹80 ಉಳಿದೆ. ಸೊ ₹10 ಅಲ್ಲಿ ಜಿಲೇಬಿ ಕೊಡ್ತಾರ ಅಂತ ಕೇಳೋಣ ಬನ್ನಿ. ಎಷ್ಟು ಜಿಲೇಬಿ ಕೊಡ್ತಾರಂತೆ ₹10ಗೆ. ಬನ್ನಿ ಇವಾಗ ಜಿಲೇಬಿ ತಿನ್ನೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ 4 ಪೀಸ್ ಕೊಟ್ಟಿದ್ದಾರೆ. ಯಾರು ಲಕ್ಕಿ ಇದೆ ಭಯದ ಗೋಲ್ಗಪ್ಪದವನು 2 ಪೀಸಸ್ ಎಕ್ಸ್ಟ್ರಾ ಕೊಟ್ಟ. ಜಿಲೇಬಿ ಮಾತ್ರ ಅಸ್ಸಾಂ ಸೂಪರ್. ಇಲ್ಲಿ ಎಷ್ಟು ವರ್ಷದಿಂದ ಗೊತ್ತಾ ನಡೀತಿರೋದು? ಆಲ್ಮೋಸ್ಟ್ ಜಿಲೇಬಿ ತುಂಬ ವರ್ಷದಿಂದ ನಡೀತಿದೆ. ಟೇಸ್ಟ್ ಮಾಡಿ, ಡೆಫಿನೆಟ್ಲಿ ಸೂಪರ್ ಆಗಿದೆ. ಸೊ ನಾವು ಇವ್ರಿಗೆ ₹10 ಗೂಗಲ್ ಪೇ ಮಾಡಿದ್ದೀವಿ. ಇವಾಗ ಬನ್ನಿ ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಈಗ ಗೋಬಿ ಕಡೆ ಹೋಗೋಣ. ಬೇಡ, ಜ್ಯೂಸ್ ಕಡೆ ಹೋಗೋಣ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸೊ ಇವಾಗ ನಾವು ಫಸ್ಟ್ ಗೋಲ್ಗಪ್ಪ ಆಯಿತು, ಆಮೇಲೆ ಜಿಲೇಬಿ ಕೂಡ ಆಯಿತು. ಇವಾಗ 3rd ಐಟಮ್ ಬನ್ನಿ ಜ್ಯೂಸ್ ಕುಡಿಯೋಣ ಅಂತೆ. ನಮ್ಮ ಬಜೆಟಲ್ಲಿ ಇವಾಗ ₹20 ಇರೋದು. ಸೊ ನಮ್ಮ ಬಜೆಟಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ನೋಡಿದ್ರೆ ಆಲ್ಮೋಸ್ಟ್ 10ಇಂದನೇ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಏನು ಸಿಗುತ್ತೆ ಅಂತ ನೋಡೋಣ. ಬನ್ನಿ. ಸೊ ನಾವು 1/2 ಮಾಡ್ತಿದ್ದೀವಿ. ಒಂದರಲ್ಲೇ ಅಂದರೆ 2. ಚೆನ್ನಾಗಿದೆ ಅಲ್ಲ? ಸೂಪರ್ ಆಗೈತೆ, ಚೆನ್ನಾಗಿಲ್ಲ, ಸಕ್ಕತ್ತಾಗೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವ್ಯಾವ ಫ್ರೂಟ್ ಮಿಕ್ಸ್ ಆಗೈತೆ ಅಂದರೆ ಬನಾನಾ, ಪೊಮೊಗ್ರಾನೆಟ್, ಆ್ಯಪಲ್. 3 ಫ್ಲೇವರ್ನ ನಾವು ಒಂದೇ ಸರಿ ಕೊಡ್ತಾ ಇದ್ದೀವಿ. ಅದಕ್ಕೆ ಮಿಕ್ಸ್ ಫ್ರೂಟ್ ಅನ್ನೋದು. ಇದು ಕಾಸ್ಟ್ ಬಂದು ₹20 ಆಗೈತೆ. ನೋಡಿ ಸೈಕ್ ಆಗೈತೆ. ಸೊ ನೆಕ್ಸ್ಟ್ ಇವಾಗ ಫ್ರೂಟ್ ಜ್ಯೂಸ್ ಆಯಿತು. ನೆಕ್ಸ್ಟ್ ಗೋಬಿ ತಿನ್ನಕ್ಕೆ ಹೋಗೋಣ.
ಅದೇನು ಗೋಬಿ ಗೋಬಿ ಅಂತ ಆಡ್ತೀಯಾ? ಫಸ್ಟು ಕಾಂತಾ ಬೇಕ್ರಿಲಿ ಫೇಮಸ್ ಅದು ಹೇಳ್ಕೊಡ್ತೀನಲ್ಲ ಬನ್ನಿ. ಕಾಂತ ಬೇಕ್ರಿಲಿ ಎಲ್ಲರೂ ಓದ್ತೀವಿ. ಕಾಂತ ಬೇಕ್ರಿ ಅಂದರೆ ಏನು ಸಾಕಾಗಿರುತ್ತೆ ಬನ್ನು, ಪಫ್ಫು, ಆ್ಯಪಲ್ ಕೇಕ್ ಎಲ್ಲ ಫೇಮಸ್ ಅಲ್ಲಿ. ಬನ್ನಿ ಹೋಗೋಣ. ಸೊ ಎಸ್ ನಾವು ಇವಾಗ ಕಾಂತ ಬೇಕ್ರಿ ಬಂದಿದ್ದೀವಿ. ಸೊ ನಾವು ಏನು ತಗೊಳ್ಳೋಣ? ಪಪ್ಸೆ ಬಿಸ್ಟಿವಿ ಪಪ್ಸು ಸಿಗ್ತದೆ, ಅದು ಎಲ್ಲರೂ ಸಕ್ಕತ್ತಾಗಿರುತ್ತೆ. ಆದರೆ ಫಸ್ಟ್ ನನ್ನ ಫೇವ್ರೇಟ್. ಬಿಕಾಸ್ ನಮ್ಮ ಬಜೆಟ್ ಇರೋದು ಕಡಿಮೆ, ಅಂಡರ್ 100 ರುಪೀಸ್ ಅಂತ ಅದಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಬನ್ನಿ ಎಗ್ ಪಫ್ನ ಟ್ರೈ ಮಾಡೋಣ. ಅದು ಬಜೆಟ್ 120 ರುಪೀಸ್ ಇರ್ಬೋದೇನೋ. ಬನ್ನಿ ಎಗ್ ಪಫ್ಸ್ ಕೊಡಿ ಬಂದು. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಕಾಂತ ಬೇಕ್ರಿ ಬಂದರೆ ಎಲ್ಲನೂ ಖಾಲಿ ಆಗಿದೆ. ಬಿಕಾಸ್ ಇದು ತುಂಬ ಫೇಮಸ್ ಆಗಿರೋದ್ರಿಂದ ನಾವು ಈವ್ನಿಂಗ್ ಬಂದಿದ್ದೀವಿ, ಅದಕ್ಕೆ ಖಾಲಿ ಇದೆ. ಸೊ ನೆಕ್ಸ್ಟು ಲೇಔಟಲ್ಲೇ ಇರೋದು ಎಲ್ಲ ಬೇಕ್ರಿನ ಫೇಮಸ್. ಬನ್ನಿ ಇವಾಗ ನೆಕ್ಸ್ಟ್ ಬೇಕ್ರಿ ಮಾಡೋದು. ಸೊ ಇವಾಗ ನಾವು ಇನ್ನೊಂದು ಬೇಕ್ರಿಗೆ ಬಂದೀವಿ. ಈ ಬೇಕ್ರಿ ಹೆಸರು ರಾಯಲ್ ಬೇಕ್ರಿಲಿ ನಾವು ಎಗ್ ಪಫ್ಸ್ ಹೇಳಿದ್ರಿ, ಐತೆ ಅಂತ ಹೇಳಿದ್ದಾರೆ. ಬನ್ನಿ ಇವಾಗ ಪಪ್ಸ್. ಹಾಂ ಬನ್ನಿ. ಎಷ್ಟು? ಎಷ್ಟು ಚೆನ್ನಾಗಿ ಎಷ್ಟು ಫಿಲ್ ಆಗಿದೆ ಅಂದರೆ ಚೆನ್ನಾಗಿದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ. ಪಫ್ ಟೇಸ್ಟ್ ಮಾತ್ರ ಮಸ್ತಾಗೈತೆ. ಸ್ಟಫಿಂಗ್ ಅಂತೂ ಸೂಪರ್ ಅನ್ಕೊಳ್ಳಿ. ಈ ಸ್ಟಫಿಂಗ್ ಒಳಗಡೆ ಏನು ಸ್ಪೆಷಲ್ ಅಂದರೆ ಎಗ್ ಬುರ್ಜಿನ ಮಾಡಿ ಎಗ್ಗೂ ಹಾಕ್ತಾರೆ, ಅದಕ್ಕೆ ಚೆನ್ನಾಗಿದೆ. ಸೊ ಇವಾಗ ಬನ್ನಿ ಇದಕ್ಕೆ ಅಮೌಂಟ್ ಕೊಟ್ಬಿಟ್ಟು ನೆಕ್ಸ್ಟ್ ಯಾರು ತಗೋಣ? ಗೋಬಿ. ಇವಾಗ ಗೋಬಿಗೆ ಹೋಗ್ಲೇಬೇಕು, ಯಾಕಂದರೆ ಇವಾಗ ನನಗೂ ಗೋಬಿ ತಿನ್ಬೇಕಂತ ಆಸೆ ಆಗೈತೆ. ಬನ್ನಿ ಹೋಗೋಣ. ಸೊ ಗೋಬಿ ತಿನ್ನಕ್ಕೆ ಅಷ್ಟು ಕ್ಯಾಶ್ ಮಾಡೋಣ. ಸೊ ನೋಡಿ ನಾವು ಸುಳ್ಳೆಲ್ಲ 20 ರುಪೀಸೇ ಮಾಡಿರೋದು. ಸೊ ಇವಾಗ ಬನ್ನಿ ಗೋಬಿ ಕಡೆ ಹೋಗೋಣ. ಸೊ ಎಸ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಫೈನಲಿ ಆಗಿ ನನ್ನ ಫೇವ್ರೇಟ್ ಗೋಬಿನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಇದ್ರ ಬಜೆಟ್ ಬಂದುಬಿಟ್ಟು 30 ರುಪೀಸು. ಗೋಬಿ ತಿನ್ನೋಕ್ಕೆ ಕೊನೆಗೂ ತಗೊಂಡ್ಬಿಡಲ್ಲ. ಯಾಕಂದರೆ ನನ್ನ ಫೇವ್ರೇಟ್ ಗೋಬಿ. ಇವಾಗ 100 ರುಪೀಸ್ ಅಷ್ಟೇ ಅಲ್ಲ ನಮ್ಮ ಬಜೆಟ್ ಇದ್ದಿದ್ದು. ಆವಾಗಲೇ 70 ರುಪೀಸ್ ಖಾಲಿ ಆಗಿಬಿಟ್ಟಿದೆ. ಇವಾಗ ನಮ್ಮ ಹತ್ರ ಇರೋದು ಬರೀ 30 ರುಪೀಸು. ಬನ್ನಿ ಇವಾಗ ಫಸ್ಟು ಗೋಬಿ ತಿನ್ನೋಣ. ಇದು ಫಿಫ್ತ್ ಐಟಮ್ ನಾವು ತಿಂತಾ ಇರೋದು. ಸೊ ನಮ್ಮದು 5 ಐಟಮ್ಸೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಇನ್ನೂ ಇದೇ ಥರ ಬೇರೆ ಬೇರೆ ಕಡೆಗೆ ಹೋಗಿ ಮಾಡ್ತೀವಿ. ದೆನ್ ಇದರಲ್ಲಿ ನನಗೆ ಇವತ್ತು ಮಾಡಿರೋದು ಏನಂತ ಅಡ್ವಾಂಟೇಜಸ್ ಏನಂದರೆ ನನಗೆ ಆಲ್ಮೋಸ್ಟ್ ಸುಕ್ಕ 2 ಸುಕ್ಕ ಫ್ರೀಯಾಗಿ ಕೊಟ್ಟರು. ನನ್ನ ಜಿಲೇಬಿನೂ ಅಷ್ಟೇ. ಎಷ್ಟು ಕೊಟ್ಟರು ಹೇಳು ಫ್ರೀಯಾಗಿ? ಜಿಲೇಬಿನೂ ಎಷ್ಟು ಒಂದು 2 ಪೀಸ್ ಹಾಕೋರು 4 ಪೀಸ್ ಹಾಕ್ತಿದ್ರು. ಅಡ್ವಾಂಟೇಜಸ್. ಎಲ್ಲರೂ ರೋಡಲ್ಲೇ ನಮಗೆ ಫಸ್ಟ್ ಟೈಮ್ ಅಲ್ಲ ರೋಡಲ್ಲಿ ಮಾಡ್ತಾ ಇರೋದು. ನಮ್ಮ ಹುಡುಗನಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು. ನಾನು ಮಾಡಿರ್ತೀನಿ ನನ್ನ ಬ್ಲಾಗ್ಗಳೆಲ್ಲ ನಾನು ಬರೀ ಆಚೆನೇ ಎಲ್ಲ ಇರೋದು. ಇವ್ರದೇ ಬರೀ ನನಗೆ ನಾಚಿಕೆ ಆಗ್ತಾಯಿಲ್ಲ, ನನಗೆ ನಾಚಿಕೆ ಆಗ್ತಾ ಇಲ್ಲ. ನನಗೆ ಇವತ್ತು ಯಾಕೆ ನಮ್ಮ ಏರಿಯಾದಲ್ಲಿ ಮಾಡೋಕ್ಕಂದ್ರೆ ಒಂದು ಸ್ವಲ್ಪ ಶೈ ಆಗ್ತೈತೆ. ಪ್ರೌಡ್ ಆಗಬೇಕು, ನಾಚಿಕೆ ಅಲ್ಲ. ಫಸ್ಟ್ ಟೈಮ್ ಅಲ್ಲ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇರೋದು. ಸರಿ ಬನ್ನಿ ನೋಡುವ. ನೆಕ್ಸ್ಟ್ ನನ್ನ ಬ್ಲಾಗ್ ಬಂದುಬಿಟ್ಟು ಫ್ರೆಶರ್ಸ್ ಡೇ. ಇವನ್ ಬ್ಲಾಗು ನಿಮಗೆ ಗೊತ್ತಲ್ವಾ, ಗಣೇಶ ಹಬ್ಬದ್ದು ಎಲ್ಲರೂ ನೀವು ವೆಯ್ಟ್ ಮಾಡ್ತಿದ್ದೀರಲ್ಲ, ಅದೇ ಫೈನಲ್ಲೇ ಬಂದೆ ನೋಡಿ. ಸೊ ನಾಳೆ ನಮಗೆ ಫ್ರೆಶರ್ಸ್ ಡೇ ಇದೆ, ಅದ್ರ ಬ್ಲಾಗು ನಾಳೆ ಮಾಡ್ತಿದ್ದೀನಿ. ಎಸ್ ಬನ್ನಿ ಇವಾಗ ಗೋಬಿ ಇಸ್ಕೊಳ್ಳೋಣ. ನಮ್ಮ ಏರಿಯಾದಲ್ಲಿ ಮಾತ್ರ ಗೋಬಿ ಯಾವಾಗಲೂ ಫೇಮಸ್. ಸ್ಟ್ರೀಟ್ ಗೋಬಿ ಯಾವಾಗಲೂ ಎಲ್ರಿಗೂ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ, ಸೂಪರ್ ಆಗೈತೆ. ಇವನು ಯಾವಾಗ ನನಗೆ ಅಚೀವ್ ಮಾಡ್ತಾನೆ. ಬನ್ನಿ ಗೋಬಿ ತಿನ್ನೋಣ. ನೀವು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಂಗೇನೇಮಿಲ್ಲ, ನಮ್ಮ ಕ್ಯಾಮ್ರಾ ಒಮ್ಮೆನೇ ಕೊಡಬೇಕು. ಬೇಡವಾ?
ಸೊ ಎಸ್ ನಮ್ಮ ಕ್ಯಾಮ್ರಾ ವುಮೆನ್ನ ಫೇಸ್ನ ರಿವೀಲ್ ಮಾಡ್ತಿದ್ದಾರೆ. ಶಿ ಇಸ್ ಅ ವೆರಿ ಗುಡ್ ಆ್ಯಂಡ್ ಶಿ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲನೂ ಮಾಡ್ತಾಳೆ. ನಾವೇನಾದರೂ ಫೇಮಸ್ ಯೂಟ್ಯೂಬರ್ ಆದರೆ ಇವಳನ್ನ ಇಟ್ಕೊಬಿಡೋಣ ಕ್ಯಾಮ್ರಾ ಅಸಿಸ್ಟೆಂಟ್. ಫಸ್ಟ್ ಟೈಮ್ ನನ್ನ ಈ ಥರ ಹೋಗ್ಲತ್ತಿರೋದು. ಸೊ ನಮ್ಮ ಹತ್ರ ಇದ್ದಿದ್ದು ಬರೀ ಬಜೆಟ್ 100 ನಮ್ಮಿಬ್ರಿಗೂ ಹೊಟ್ಟೆ ತುಂಬ ಅಷ್ಟು 50-50ಗೆ ಸ್ನ್ಯಾಕ್ಸ್ ತಿಂದಿದ್ದೀವಿ. ಹೌದು, ನಮ್ಮ ಹತ್ರ ಇದ್ದಿದ್ದು 100 ರೂಪೀಸ್ ಬಜೆಟಲ್ಲೇ. ಫಸ್ಟ್ ನಾವೇನು ತಿಂದಿದ್ದು ಅಂದರೆ ನಾವು ಫಸ್ಟ್ ತಿಂದಿದ್ದು ಗೋಲ್ಗಪ್ಪ, ಅದು ಆಲ್ಮೋಸ್ಟ್ ನಮಗೆ ಎಷ್ಟು ಖರ್ಚಾಗಿದ್ದು 20 rupees. ನೆಕ್ಸ್ಟ್ ನಾವು ತಿಂದಿದ್ದು ಜಿಲೇಬಿ, ಅದು ನಮಗೆ ಕಾಸ್ಟ್ ಆಗಿದ್ದು 10 ರೂಪೀಸ್ ಅಷ್ಟೇ. ನೆಕ್ಸ್ಟ್ ನಾವು ತಿಂದಿದ್ದು ಮಿಕ್ಸ್ ಫ್ರೂಟ್ ಜ್ಯೂಸು, ಅದೋದಲ್ಲ, ಅದು ಕುಡಿಯೋದು. ಎಸ್ ಅದನ್ನ ಕುಡಿಯೋದು. ಎಷ್ಟದು 20 ರೂಪೀಸ್. 20. ಆಮೇಲೆ ಅದಾದ್ಮೇಲೆ ನಾವೇನು ತಿಂದ್ರಿ, ಇದು ಎಗ್ ಪಪ್. ಎಸ್, ಹಾ. ಅದೆಷ್ಟಾಯ್ತು? ಅದು 20 ರೂಪೀಸ್ ಆಯಿತು. ಅಲ್ಲ, 20 ರೂಪಾಯಿ ಆಗೈತೆ. ಹಾಂ ಹೌದು. ಅವೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನಾವೇನು ತಿಂದಿದ್ದು ಅಂದರೆ ಗೋಬಿ ತಿಂದಿದ್ದು. ಅದು ನಿಮ್ಗೆ ಎಷ್ಟಾಯ್ತು ಅಂದರೆ 30 ರೂಪಾಯಿ. 30 ರೂಪಾಯಿ ಅಲ್ಲ, 30 ರೂಪೀಸ್ ಆಯ್ತು. ಅದು ಇವ್ನು ಜಾಸ್ತಿ ಮಾತಾಡ್ತಾನೆ. 30 ಸೊ rupees ನಮ್ಮ ಆಯ್ತಲ್ಲ? ಬಜೆಟಲ್ಲಿ 100 ರೂಪೀಸಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ನಾವೇನೇನು ಅನ್ಕೊಂಡ್ರು ಸೊ ಎಲ್ಲ ನೀಟಾಗಿ ಮಾಡಿದ್ದೇವೆ ವಿಡಿಯೋನ. ಟೋಟಲಿ 5 ಐಟಮ್ಸ್ ತಿಂದಿದ್ದೀವಿ. ಸೊ ಇವಾಗ ಈ ವಿಡಿಯೋ ಮುಗಿಸೋ ಟೈಮ್ ಬಂದೈತೆ. ಆದರೂ ಎಷ್ಟೊಂದು ದಿನ ಆಯಿತು ನಾನು ಬ್ಲಾಗ್ ಬಿಟ್ಟು, ಇವರೇನೋ ಬಿಡ್ತಾ ಇರ್ತಾರೆ, ನಾನು ಬಿಡಲ್ಲ. ಆದರೆ ಇವತ್ತು ನೆಕ್ಸ್ಟ್ ನಾಳೆಯಿಂದ ಅಂತೂ ಪಕ್ಕಾ ವಿಡಿಯೋ ಬಿಡ್ತೀನಿ. ಗಣೇಶ ಹಬ್ಬ ಬೇರೆ ಬಂತಲ್ಲ, ಅದು ಬಿಡೋಣ ಅಂತೆ. ಸೊ ಎಸ್ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್.